ನಮಸ್ತೆ ಗೆಳೆಯರೆ, ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದ್ದೀರಾ ಅಂತಂದರೆ ರೈಟ್ ಟು ಈ ನಮ್ಮ ಬೇಲರ್ದು ರೈಟ್ಸ್ಗಳನ್ನ ಡ್ಯೂಟೀಸ್ಗಳನ್ನ ನೋಡ್ಕೊಂಡು ಬಂದಿದ್ದೀರಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ ಹಾಗೆ ನೆಕ್ಸ್ಟು ಬೇಲಿದು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ಗಳನ್ನ ನೋಡ್ತೀವಿ ಅಂತ ಹೇಳಿದ್ವಿ. ಬೇಲಿ ಅಂದರೆ ಯಾರು ತೊಗೊಂಡಿರ್ತಾನೆ ಅವನು, ಅಕ್ಸೆಪ್ಟ್ ಯಾರು ಮಾಡಿರ್ತಾನೆ ಅವನು. ನಮ್ಮ ಸ್ಟೋರಿಯಲ್ಲಿ ಬೇಲಿ ಅಂತಂತಂದರೆ ಮೆಕ್ಯಾನಿಕ್ ಇದ್ದಾನೆ, ಅವನು ಬೇಲಿ ಆಗ್ತಾನೆ. ಓಕೆ, ಇನ್ನೀಗ ಬೈಕ್ ಯಾರು ಕೊಟ್ಟಿದ್ದಾನೆ ಅವನು ಯಾರಾಗಿರ್ತಾನೆ? ಬೇಲರ್ ಆಗಿರ್ತಾನೆ. ಸೊ ಬೇಲರ್ ಬಗ್ಗೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ನ ಮುಗಿಸಿದ್ದೀವಿ. ಇವತ್ತು ಬೇಲಿ ಬಗ್ಗೆ ಓದ್ತಾ ಇದ್ದೀವಿ. ಸೊ ಓಕೆ, ನಮ್ಮ ಸ್ಟೋರಿ ಪ್ರಕಾರ ಇಲ್ಲಿ ಮೆಕ್ಯಾನಿಕ್ ಏನಾಗಿದ್ದಾನೆ? ಬೇಲಿ ಆಗಿದ್ದಾನೆ. ಅವನ ರೈಟ್ಸ್ ಏನಿರುತ್ತೆ? ಆ ಬೇಲಿ ಅಂತ ರೈಟ್ಸು, ಮೆಕ್ಯಾನಿಕ್ ಅಂತ ರೈಟ್ಸನ್ನು ಕ್ಲೇಮ್ ಮಾಡ್ತಾನೆ ಅಂತಂತಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಬೈಕ್ ತೊಗೊಂಡೋಗಿ ನಿಲ್ಸಿದ್ದೀನಿ. ಎಲ್ಲಿ? ಮೆಕ್ಯಾನಿಕ್ ಶಾಪಲ್ಲಿ ನಿಲ್ಸಿದ್ದೀನಿ. ಮೆಕ್ಯಾನಿಕ್ ಶಾಪಲ್ಲಿ ನನ್ನ ಬೈಕ್ ಕಡೆಯಿಂದ ಏನೋ ಒಂದು ಫೈರ್ ಕ್ಯಾಚ್ ಆಗಿಬಿಟ್ಟು, ಅವನ ನೆಗ್ಲಿಜಿಯನ್ಸ್ ಮಾಡದೇ ಇದ್ರೂ ಕೂಡ ಫೈರ್ ಕ್ಯಾಚ್ ಆಗಿಬಿಟ್ಟು ಅವನ ಅಂಗಡಿಗೆ ಲಾಸ್ ಆಯ್ತಪ್ಪ. ಸೊ ಅವಾಗ ಅವನು ನನ್ನ ಹತ್ರ ನಿನ್ನ ಬೈಕಿಂದ ಲಾಸ್ ಆಯಿತು ಅಂತೇಳಿ ತನ್ನ ಹಕ್ಕನ್ನು ಚಲಾಯಿಸ್ಬೋದಲ್ವಾ? ಸೊ ಈ ರೀತಿಯಾದಂಥ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದು ನಾನಷ್ಟೇ. ಸೊ ಈ ರೀತಿಯಾದಂಥ ಹಕ್ಕುಗಳು ಆ ಮೆಕ್ಯಾನಿಕ್ಕು ಕೂಡ ಇರುತ್ತೆ, ಅಂದರೆ ಆ ಬೇಲಿಗೂ ಕೂಡ ಇರುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಸೊ ಈಗ ಇವನು ನಾವು ಬೇಲಿ ಅಂತ ಕರೆದ್ವಿ. ಈಗ ಏನೇನಿದೆ ಅಂತ ನೋಡೋಣ. ನೋಡಿ, ಡ್ಯಾಮೇಜಸ್ಗಳನ್ನು ಕ್ಲೇಮ್ ಮಾಡುವಂಥ ಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ರೀಇಂಬರ್ಸ್ಮೆಂಟು ಮಾಡುವಂಥ ಅಂತಂದರೆ ಮರುಪಾವತಿಯನ್ನು ತೆಗೆದುಕೊಳ್ಳುವಂಥ ಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ರೈಟ್ ಟು ಡಿಲಿವರ್ ದ ಗೂಡ್ಸ್ ಆಫ್ ಎನಿ ಒನ್ ಆಫ್ ದ ಜಾಯಿಂಟ್ ಬೇಲರ್ಸ್. ಇಫ್ ಇನ್ ಕೇಸ್ ಏನಾದರೂ ಜಾಯಿಂಟ್ ಬೇಲರ್ಸ್ ಇದ್ರೆ ಅಂತಂದರೆ, ಜಾಯಿಂಟ್ ಬೇಲರ್ಸ್ ಅಂತಂದರೆ ಇಬ್ಬರು ಜನ ಸೇರಿಕೊಂಡು ಏನಾದರೂ ಕೊಟ್ಟಿದ್ರು ಅಂತಂದರೆ ಅಂಥ ಗೂಡ್ಸ್ನ ಡಿಲಿವರಿ ಏನಿದೆಯಲ್ವಾ ಅದನ್ನು ತಲುಪಿಸುವಂತಹ ಒಂದು ಹಕ್ಕು ಅವನಿಗಿರುತ್ತೆ. ಒಬ್ಬನಿಲ್ಲ ಅಂತ ಇನ್ನೊಬ್ಬನಿಗೆ ಅವ್ನು ತಲುಪಿಸುವಂಥ ಹಕ್ಕು ಅವನಿಗಿರುತ್ತೆ. ತಲುಪಿಸಿಲ್ಲ ಅಂತಂದರೆ ಅವರಿಗೆ ಡಿಮ್ಯಾಂಡ್ ಮಾಡುವಂಥದ್ದು, ದುಡ್ಡು ಕೇಳುವಂಥದ್ದು ಹಕ್ಕಿರುತ್ತೆ. ಅರ್ಥ ಆಯ್ತಾ? ಆಮೇಲೆ ರೈಟ್ ಟು ಡಿಲಿವರ್ ದ ಗೂಡ್ಸ್ ಬೇಲರ್ ಈವನ್ ಇಫ್ ಈಸ್ ಟೈಟಲ್ ಈಸ್ ಡಿಫೆಕ್ಟಿವ್ ಅಂತಂದರೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ, ಸಮಸ್ಯೆ ಇದ್ದು ತಂದು ಕೊಟ್ಟರೂ ಕೂಡ ಆ ಟೈಮಲ್ಲೂ ಕೂಡ ಇಲ್ಲಿ ನನ್ನ ಹತ್ರ ನಿಲ್ಸಿದ್ಯಾ, ಸೊ ನನಗೆ ಇಷ್ಟು ಕೊಡು ಅಂತ ಕೇಳುವಂಥ ಹಕ್ಕಿರುತ್ತೆ. ಓಕೆ, ಸೆಕ್ಷನ್ಸ್ಗಳೆಲ್ಲ ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತೀನಿ, ಜಸ್ಟ್ ನೋಡ್ಕೊಳ್ಳಿ. ರೈಟ್ ಟು ರಿಮೋನರೇಷನ್ ಅಂತಂದ್ರೆ ಏನು? ಸಂಭಾವನೆ ಅಂತಂದ್ರೆ ಏನು? ಏನೀಗ ರಿಪೇರಿ ಮೇಂಟೆನೆನ್ಸ್ ಮಾಡಿ ಸರ್ವಿಸ್ ಕೇಳಬೇಕಲ್ವಾನು? ನೋಡಪ್ಪ, ಇಷ್ಟು ಕೆಲಸ ಆಯಿತು, ಈ ಸರ್ವಿಸ್ ಆಗಿದೆ, ನನ್ನ ದುಡ್ಡು ನನಗೆ ಕೊಡು, ಇಷ್ಟಾಗಿದೆ ದುಡ್ಡು ಕೇಳ್ತಾನೆ ಮೆಕ್ಯಾನಿಕ್. ಸೊ ಆ ಸರ್ವಿಸ್ ದುಡ್ಡನ್ನೇ ನಾವು ರಿಮೋನರೇಷನ್ ಅಂತ ಕರಿತೀವಿ. ರೈಟ್ ಟು ರಿಕವರಿ ಲಾಸ್. ನಾನು ಫಸ್ಟಿಗೆ ಕೊಟ್ಟನಲ್ವಾ, ಬೈಕ್ ತೊಗೊಂಡ್ಬಂದು ನಿಲ್ಸಿದ್ದಾನೆ, ಅಲ್ಲೇನೋ ಒಂದು ಫೈರ್ ಕ್ಯಾಚ್ ಆಗಿದೆ, ಇಡೀ ಅವನ ಅಂಗಡಿ ಎಲ್ಲ ಹಾಳಾಗೋಗಿದೆ. ಸೊ ಅವಾಗ ರಿಕವರಿ ಲಾಸಸ್ಗಳನ್ನು ರಿಕವರಿ ಕೇಳ್ಬೋದು. ರೈಟ್ ಟು ರಿಕವರಿ ಕಾಂಪನ್ಸೇಷನ್, ಏನಾದರೂ ಒಂದು ಪರಿಹಾರ ಬರಬೇಕಾಗಿತ್ತು ಅಂತಂದರೆ ಅದನ್ನು ಕೂಡ ಅವನು ಕೇಳುವಂಥ ಹಕ್ಕಿದೆ. ಇದಿಷ್ಟಾದ್ಮೇಲೆ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಬರುತ್ತೆ, ರೈಟ್ ಟು ಲೀನ್ ಅಂತ. ಸೆಕ್ಷನ್ 170 ಜ್ಞಾಪಕ ಇಡಿ, ಇದನ್ನು ಮೆನ್ಷನ್ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್. ರೈಟು ಸಮ್ ಟೈಮ್ಸ್ 10 ಮಾರ್ಕ್ಸಿಗೆ ರೈಟ್ ಟು ಲೀನ್ ಅನ್ನೋದನ್ನೇ ಕೇಳಿದ್ದಾರೆ. ಸೊ ತುಂಬ ನೀಟಾಗಿ ಯೋಚನೆ ಮಾಡಿ ಇದು ನೋಡಿ. ಏನಿದು ರೈಟ್ ಟು ಲೀನ್? ಏನು ಸರ್ ಇದು ರೈಟ್ ಟು ಲೀನ್ ಅಂದರೆ? ಕಾನ್ಸೆಪ್ಟ್ ಏನು ಅಂತ ಹೇಳ್ತೀನಿ ನೋಡಿ. ಕಾನ್ಸೆಪ್ಟ್ ಏನು ಅಂತಂದರೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಕಬ್ಜಾ ಅಂದರೆ ಗೊತ್ತಲ್ಲ, ಕಬ್ಜಾ ಮಾಡಿ ಇಟ್ಕೊಳ್ಳುವಂಥದ್ದು. ಕಬ್ಜಾ ಮಾಡ್ತೀನಿ, ನಾನು ಕಬ್ಜಾ ಮಾಡ್ಕೊಳ್ತೀನಿ, ಪ್ರಾಪರ್ಟಿ ಕಬ್ಜಾ ಮಾಡ್ಕೊಂಡಿದ್ದಾರೆ, ಮನೆ ಕಬ್ಜಾ ಮಾಡ್ಕೊಂಡಿದ್ದಾರೆ, ವಸ್ತುನ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ ಕೇಳಿರ್ತಿರ್ತಾನೆ. ಕಬ್ಜಾ ಅಂತಂದರೆ ತನ್ನ ಹತ್ರ ಇಟ್ಕೊಳ್ಳೋದು. ಇದನ್ನೇ ನಾವೇನಂತೀವಿ? ಲೀನ್ ಅಂತ ಕರಿತೀವಿ. ಇದರಲ್ಲಿ ರೈಟ್ ಟು ಲೀನ್ ಬಗ್ಗೆ ಯಾಕೆ ಮಾತಾಡ್ತಾ ಇದೆ? ಯಾಕೆ ಲೀನ್ ಅಂಡ್ ರೈಟ್ ಅನ್ನ ಇಲ್ಲಿ ಮಾತಾಡ್ತಾ ಇದೆ ಅಂತಂದರೆ, ಸೆಕ್ಷನ್ 170 ಪ್ರಕಾರ ಈಗ ನಾನು ಬೈಕ್ನ ರಿಪೇರಿ ಮಾಡೋಕ್ಕೆ ಮೆಕ್ಯಾನಿಕ್ಗೆ ಕೊಟ್ಟಿದ್ದೆ. ಮೆಕ್ಯಾನಿಕ್ ಏನೀಗ ಬೈಕ್ ರಿಪೇರಿ ಮಾಡಿ ನನಗೆ ವಾಪಸ್ ಕೊಡಬೇಕಿತ್ತು. ಆದರೆ ರಿಪೇರಿ ಮಾಡಿ ವಾಪಸ್ ಕೊಡೋ ಟೈಮಲ್ಲಿ ನಾನು ಹೇಳ್ತೀನಿ ನಾನು ನಿನಗೆ ದುಡ್ಡು ಕೊಡೋದಿಲ್ಲ. ಸೊ ಆಗ ಇವನ ಹತ್ರ ಇರುವಂಥ ಮೆಕ್ಯಾನಿಕ್ ಹತ್ರ ನಾನು ಆಲ್ರೆಡಿ ಅಂತ ಬೈಕ್ ಕೊಟ್ಬಿಟ್ಟಿದ್ದೀನಿ, ಬೈಕು ಮೆಕ್ಯಾನಿಕ್ ಶಾಪಲ್ಲಿದೆ, ಈಗ ನನಗೆ ವಾಪಸ್ ಕೊಡಬೇಕಿತ್ತು. ಆ ಟೈಮಲ್ಲಿ ನಾನು ದುಡ್ಡು ಕೊಡೋಕ್ಕೆ ಕೈ ಎತ್ಬಿಟ್ಟಿದ್ದೀನಿ. ಸೊ ಆ ಟೈಮಲ್ಲಿ ಅವನೇನು ಮಾಡ್ತಾನೆ? ಅವನ ಹತ್ರ ಇರೋ ವಸ್ತು ಹಿಡ್ಕೊಂತಾನೆ. ಅಬ್ವಿಯಸ್ಲಿ ಇದು ಕಾಮನ್ ಥಿಂಗ್ ಅಲ್ವಾ? ಸೊ ಅವನೇನು ವಸ್ತು ಇಟ್ಕೊತಾನಲ್ಲ ಇದನ್ನೇ ರೈಟ್ ಟು ಲೀನ್ ಅಂತ ಕರಿತೀವಿ. ವಸ್ತು ನಾನು ವಾಪಸ್ ಕೊಡಿದಂಗೆ ಅವನ ಹತ್ರ ಏನು ಇಟ್ಕೊತಾನಲ್ಲ ಆ ಕಾನ್ಸೆಪ್ಟನ್ನೇ ನಾವು ರೈಟ್ ಟು ಲೀನ್ ಅನ್ನೋ ಕಾನ್ಸೆಪ್ಟಲ್ಲಿ ಸ್ಟಡಿ ಮಾಡ್ತೀವಿ. ಐ ಹೋಪ್ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಕಬ್ಜಾ ಮಾಡಿ ಇಟ್ಕೊಳ್ಳೋದು, ಎಲ್ಲಿವರೆಗೂ ಕಬ್ಜಾ ಮಾಡಿ ಇಟ್ಕೊಳ್ಳೋದು? ಅಂಟಿಲ್ ಆ ಏನು ಕೊಡಬೇಕಿತ್ತು, ರಿನಾಮಿನೇಷನ್ನು, ಲಾಸಸ್ಸು, ರಿಕವರಿ, ಕಾಂಪನ್ಸೇಷನ್ನು, ಇದನ್ನೆಲ್ಲ ಏನು ಕೊಡಬೇಕಿತ್ತು ಅದನ್ನೆಲ್ಲ ಕೊಡೋ ತನಕ ಬೇಲಿ ಕಬ್ಜಾ ಮಾಡಿಟ್ಕೊಳ್ಳುವಂತಹ ಹಕ್ಕು ಹೊಂದಿದ್ದಾನೆ. ಅಂತಂದರೆ ಯಾರು ಮೆಕ್ಯಾನಿಕ್ ಇದ್ದಾನೆ, ಯಾರು ಪಡ್ಕೊಂಡಿದ್ದಾನೆ, ಅವನು ತನ್ನ ಬಳಿ ಆ ವಸ್ತುನ ಹಿಡ್ಕೊಳ್ಳುವಂಥ ಹಕ್ಕನ್ನು ಹೊಂದಿದ್ದಾನೆ. ಇದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಇದು ಸೆಕ್ಷನ್ 170 ಹೇಳುತ್ತೆ ರೈಟ್ ಟು ಲೀನ್ ಅಂತಂದರೆ ಮೀನಿಂಗ್ ಅದೇ. ದ ಬೇಲಿ ಹ್ಯಾಸ್ ದ ರೈಟ್ ಟು ಲೀನ್ ಇನ್ ರೆಸ್ಪೆಕ್ಟ್ ಟು ದ ಚಾರ್ಜಸ್ ಡ್ಯೂ ಟು ಹಿಮ್ ಫಾರ್ ದ ವರ್ಕ್ ಆಫ್ ದ ಲೇಬರ್ ಡನ್ ಇನ್ ರೆಸ್ಪೆಕ್ಟ್ ಟು ದ ಗೂಡ್ಸ್ ಇಸ್ ಬೇಲ್. ನೋಡಿ ಏನು ಹೇಳ್ತಾ ಇದೆ ಅಂತಂತಂದರೆ, ಒಬ್ಬ ಬೇಲಿ ಆದವನು ತನ್ನ ಚಾರ್ಜಸ್ಗಳನ್ನು ರಿಟರ್ನ್ ಬ್ಯಾಕ್ ಕೊಡೋ ತನಕನೂ ಕೂಡ ಆ ವಸ್ತುನ ತನ್ನ ಬಳಿ ಇಟ್ಕೊಳ್ಳೋಕ್ಕೆ ಅರ್ಹನಾಗಿರುತ್ತಾನೆ. ಇದರಲ್ಲಿ 2 ರೀತಿಯ ಹಕ್ಕುಗಳು ಬರುತ್ತೆ. ಒಂದು ರೀತಿದು ಪರ್ಟಿಕ್ಯುಲರ್ ಲೀನ್ ಅಂತ ಕರೀತಾರೆ, ನಿರ್ದಿಷ್ಟ ಹಕ್ಕು. ಯಾವುದ್ರಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಮತ್ತೆ ಟೈಪ್ಸ್ ನಾನು ಟೈಪ್ಸ್ ಹೇಳ್ತಾ ಇರೋ ಅಂಥದ್ದು ರೈಟ್ ಟು ಲೀನಲ್ಲಿ. ರೈಟ್ ಟು ಲೀನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತಂದರೆ ಪ್ಯೂರ್ಲಿ ಧಾರಣಾಧಿಕಾರ ಹಕ್ಕು ಅಂತ ತಗೋಬೇಡಿ.
ಪ್ಯೂರ್ಲಿ ಹೊಣೆಗಾರಿಕೆ ಹಕ್ಕು ಅಂತ ತಗೋಬೇಡಿ, ಹೆಸರು ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಇದನ್ನು ತಗೊಳ್ಳಿ. ಧಾರಣಾಧಿಕಾರ ಅಂತ ತಗೊಳ್ಳಿ, ಧಾರಣಾಧಿಕಾರದ ಹಕ್ಕು. ಎಕ್ಸಾಂಪಲ್ ಕೇಳಬೇಕಾದ್ರೆ ಧಾರಣಾಧಿಕಾರದ ಹಕ್ಕುಗಳೆಂದರೇನು, ಧಾರಣಾಧಿಕಾರ ಹಕ್ಕುಗಳಿನ ಎರಡು ವಿಧಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಎರಡು ವಿಧ, ನಿರ್ದಿಷ್ಟ ಹಕ್ಕು ಮತ್ತೆ ಸಾಮಾನ್ಯ ಹಕ್ಕು, ಪರ್ಟಿಕ್ಯುಲರ್ ಲೀನ್ ಅಂಡ್ ಜನರಲ್ ಲೀನ್ ಅಂತ. ಪರ್ಟಿಕ್ಯುಲರ್ ಲೀನ್ ಏನ್ ಹೇಳುತ್ತೆ ಅಂತಂತಂದ್ರೆ ವೆರಿ ಸಿಂಪಲ್, ಹೆಸರೇ ಹೇಳ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಇಂಥ ಕೆಲಸಕ್ಕೆ ಅಂತ ನಾನು ಕೊಟ್ಟಿದ್ದೀನಿ, ಅಂಥ ಕೆಲಸಕ್ಕೆ ಪೇಮೆಂಟ್ ಮಾಡಿಲ್ಲ, ಅಂಥ ಕೆಲಸಕ್ಕೆ ನನಗೆ ದುಡ್ಡು ಕೊಡ್ತಾ ಇಲ್ಲ, ಸೊ ಆ ಟೈಮಲ್ಲಿ ನಾನು ಹೋಲ್ಡ್ ಮಾಡಿದ್ದೀನಿ ಅಂತ. ಬಟ್ ಆದರೆ ಜನರಲ್ ಲೀನ್ ಅಂತ ಅಂದ್ರೆ ಏನು ಅಂತಂದ್ರೆ ಇಂಥ ಕೆಲಸಕ್ಕೆ ಅಂತಲ್ಲ, ಸಮ್ ಹೌ ಬೇರೆ ಬ್ಯಾಲೆನ್ಸನ್ನ ಬೇರೆ ಯಾವುದನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ತಗೊಳ್ಕೊಳ್ತಾ ಇದ್ದಾರೆ ಅಂತ. ಇದು ಸೆಕ್ಷನ್ 171 ಜನರಲ್ ಲೀನ್ ಹೇಳಿದ್ರೆ, ಪರ್ಟಿಕ್ಯುಲರ್ ಲೀನ್ ಅನ್ನುವಂಥದ್ದು ಸೆಕ್ಷನ್ 170 ಹೇಳುತ್ತೆ. ಇವೆರಡೇ ಟೈಪ್ ಇದರಲ್ಲಿ ಇರುವಂಥದ್ದು. ಇವೆರಡು ಟೈಪಲ್ಲಿ ಈ ಲೀನಲ್ಲಿ ಕೇಸ್ ಲಾಸಸ್ಗಳಿದೆ. ಒಂದೆರಡು ಕೇಸ್ ಲಾಸಸ್ಗಳನ್ನ ನೀವು ಮೆನ್ಷನ್ ಮಾಡಿರ್ತೀನಿ, ಏನಿದೆ ಅಂತ ಜಸ್ಟ್ ಹಾಗೆ ಹೇಳಿರ್ತೇನೆ ನಾನು. ಒಂದು ಕೇಸ್ ಲಾ ಇದೆ, ಹಟನ್ ವರ್ಸಸ್ ಕಾರ್ ಮೇಂಟೆನೆನ್ಸ್ ಕಂಪ್ನಿ ಮೇಲೆ ಬಿದ್ದಿರುತ್ತೆ. ಈ ಹಟನ್ ವರ್ಸಸ್ ಕಾರ್ ಮೇಂಟೆನೆನ್ಸ್ ಕಂಪ್ನಿ ಮೇಲೆ ಏನು ಬಿದ್ದಿರುತ್ತೆ ಅಂತಂತಂದ್ರೆ, ಕಾರ್ನ ಒಂದು ಸಂರಕ್ಷಣೆಗೋಸ್ಕರ ಇಲ್ಲಿ ಕೊಟ್ಟಿರ್ತಾನೆ. ಈ ಕಾರ್ನ ಸಂರಕ್ಷಣೆ ಕೊಟ್ಟಿರುವಂಥ ಕಾರ್ ಏನಿದೆ ಅಲ್ವಾ, ಒಂದು 3 years ಅವನ ಹತ್ರ ಇರುತ್ತೆ. ಓಕೆ, ಆಗ ಆ 3 years ಏನಿರುತ್ತೆ ಆ ಟೈಮಲ್ಲಿ ಅದ್ರದ್ದು ನನಗೇನು 3 years ಇಟ್ಕೊಂಡಿದೆ ಅದನ್ನ ನನಗೆ ವಾಪಸ್ ಕೊಡು ಅಂತ ಕೇಳಿದಾಗ ಕೋರ್ಟ್ ಇದು ಈ ರೀತಿ ಆಗೋದಿಲ್ಲ, ಇಲ್ಲಿ ಒಂದು ನೈಪುಣ್ಯತೆ ಮತ್ತೆ ಶ್ರಮ ಅನ್ನೋವಂಥದ್ದು ಇಲ್ಲಿ ಏನು ಕಾಣ್ತಾ ಇಲ್ಲ ಅಂತ ಹೇಳುತ್ತೆ. ಇದೇ ರೀತಿ ಇನ್ನೊಂದು ಕೇಸ್ ಇದೆ, ಎಡಲಜಿ ವರ್ಸಸ್ ಕೇಪ್ ಮ್ಯಾನ್ ಬ್ರದರ್ಸ್ ಅಂತ ಇದೆ. ಓಕೆ, ಈ ರೀತಿಯಾದಂಥ ಕೇಸ್ ಇದೆ. ಈ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕೇಸಲ್ಲಿ ಇರುವಂಥ ಕಾನ್ಸೆಪ್ಟು ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಇದರಲ್ಲಿ ಒಂದು ಫ್ರಿಜ್ನ ಕೊಟ್ಟಿರ್ತಾನೆ, ಫ್ರಿಜ್ ಕೇಸ್ ಅಂತ ತಗೊಳ್ಳಿ. ಏನಿಲ್ಲ, ರಿಪೇರಿಗೆ ಅಂತ ಫ್ರಿಜ್ನ ಕೊಟ್ಟಿದ್ದಾನೆ. ರಿಪೇರಿಗೆ ಕೊಟ್ಟಾಗ ಅದು ಕಾಂಪನ್ಸೇಷನ್ ವಾಪಸ್ ಕೊಡಲ್ಲ. ಇವಾಗ ಒಂದು ಕಬ್ಜಾ ತಗೊಂತಾನೆ ಫ್ರಿಜ್ನ, ವಾಪಸ್ ಕೊಟ್ಟಾದ್ಮೇಲೆ ಇದನ್ನು ವಾಪಸ್ ಕೊಡಬೇಕು ಅಂತ ಆರ್ಡರ್ ಆಗುತ್ತೆ. ವೆರಿ ಸಿಂಪಲ್. ಇದಿಷ್ಟಂತ ಒಂದೆರಡು ಕೇಸ್ ಲಾಗಳು ಹೇಳಿದ್ದೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ರೈಟ್ ಟು ಲೀನ್ ಇದೆಯಲ್ವಾ, ಮೇ ಬಿ ಸಮ್ಟೈಮ್ಸ್ 10 ಮಾರ್ಕ್ಸ್ ಕೇಳುವಂಥ ಚಾನ್ಸ್ ಇರುತ್ತೆ. ಸೊ ಸೆಕ್ಷನ್ 170 ಮೆನ್ಷನ್ ಮಾಡಿ, ಸೆಕ್ಷನ್ 171 ಮೆನ್ಷನ್ ಮಾಡಿ. ಓಕೆ, ವೆಲ್, ಸೊ ಇವೆರಡು ಸೆಕ್ಷನ್ ಜೊತೆ ಇದನ್ನು ಕೂಡ ಮೆನ್ಷನ್ ಮಾಡಿ. ಇದಿಷ್ಟು ರೈಟ್ ಟು ಲೀನ್ ಬಗ್ಗೆ ಆಗಿರುತ್ತೆ. ಈ ರೈಟ್ ಟು ಲೀನ್ ಅನ್ನುವಂಥ ಕಾನ್ಸೆಪ್ಟು ಬೇಲಿ ರೈಟ್ಸ್ಗಳಲ್ಲೇ ಒಂದಷ್ಟೇ. ಇದ್ರ ಮೇಲಿರುವಂಥದ್ದು ಇಲ್ಲಿ ನೋಡಿ, 1, 2, 3 ಗೊತ್ತಾಗ್ತಿದ್ಯಾ, 4, 5, 6, 7, 8ನೇದು ಅಂತ ತಗೊಂಡ್ರೆ ಆ 8ನೇದು ಇನ್ನೊಂದು ಸ್ವಲ್ಪ ಎನ್ಲಾರ್ಜ್ ಮಾಡಕ್ಕೆ ಹೇಳಿರೋದು ಅಷ್ಟೇ ಬಿಟ್ರೆ ಕಾನ್ಸೆಪ್ಟ್ ಏನಿಲ್ಲ ಇದರಲ್ಲಿ. ನೆಕ್ಸ್ಟ್ ಬರ್ತೇನೆ ನಾನು ಡ್ಯೂಟೀಸಿಗೆ ಬರ್ತಾ ಇದ್ದೇನೆ. ಓಕೆ, ಹಾಗಾದ್ರೆ ರೈಟ್ಸ್ಗಳು ಅಂತಂದ್ರೆ ಆ ಮೆಕ್ಯಾನಿಕ್ ಏನು ಡ್ಯೂಟಿ ಇಲ್ವಾ? ಇರುತ್ತೆ ಮೆಕ್ಯಾನಿಕ್, ಯಾಕೆ ಡ್ಯೂಟಿ ಇರಲ್ಲ? ನಾನು ಗಾಡಿ ರಿಪೇರಿ ಮಾಡೋ ಅಂತ ಕೊಟ್ಟರೆ ಓವರ್ ಯೂಸ್ ಮಾಡಿದ್ರೆ ಅದು ತಪ್ಪಲ್ವಾ? ಅವ್ನು ಕೇರ್ ತಗೋಬೇಕಲ್ವಾ? ಇಂಥ ಡ್ಯೂಟೀಸ್ಗಳು. ಉದಾಹರಣೆ ಏನಾದ್ರು ಹೇಳಬೇಕು ಅಂದ್ರೆ, ಡ್ಯೂಟಿ ಟು ರೀಸನೇಬಲ್ ಕೇರ್. ನೋಡಿ, ರೀಸನೇಬಲ್ ಕೇರ್, ಸಮಂಜಸವಾದ ಒಂದು ಕಾಳಜಿನ ಅವನು ವಹಿಸಬೇಕು. ಯಾವ್ದ್ರದ್ದು? ಗೂಡ್ಸ್ ಇಲ್ಲಿ ಏನು ತೊಗೊಂಡಿದ್ದು, ಎಕ್ಸಾಂಪಲ್ ಆಗಿ ಬೈಕ್ ತೊಗೊಂಡಿದ್ದು, ನಾನು ಕೊಟ್ಟಿರುವಂಥ ಬೈಕನ್ನು ಅವ್ನು ಕಾಳಜಿಯಿಂದ ನೋಡ್ಕೋಬೇಕು ಒಂದು. ಓಕೆನಾ? ಇದರಲ್ಲಿ ಸೆಕ್ಷನ್ 151 ಸೆಕ್ಷನ್ 152 ಎರಡು ಹೇಳುತ್ತೆ. ಸೆಕ್ಷನ್ 151 ಪ್ರಕಾರ ಏನು ಹೇಳುತ್ತೆ ಅಂತಂತಂದ್ರೆ, ಆ ಸರಕುಗಳಿಗೆ ಸಂಬಂಧಪಟ್ಟಂತಹ ಎಷ್ಟು ಲೆವೆಲಿಗೆ ನೀವು ಕೇರ್ನ ತಗೋಬೇಕು ಅಷ್ಟು ಲೆವೆಲಿಗೆ ಕೇರ್ನ ತಗೋಬೇಕು ಅಂದ್ರೆ ಸೆಕ್ಷನ್ 151 ಏನಾದರೂ ಹೇಳಿದ್ರೆ, ಸೆಕ್ಷನ್ 152 ಏನು ಹೇಳುತ್ತೆ ಅಂತಂತಂದ್ರೆ, ಈ ಏನು ನಾವು ಈ ಒಂದು ಕೇರ್ನ ತಗೊಳ್ತಾ ಇರ್ತಾರೆ, ಸ್ಟ್ಯಾಂಡರ್ಡ್ ಆಫ್ ಕೇರ್ ಆರ್ ಆರ್ಡಿನರಿ ಪ್ರುಡಿನೆಂಟ್ ಮ್ಯಾನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ದ ಎಂಟರಿಂಗ್ ಇನ್ ಟು ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಬೇಲರ್ ಅಂಡ್ ಡೀಲಿ. ಅಂತಂದ್ರೆ ಎಷ್ಟು ಮಟ್ಟಿಗೆ ಕೇರ್ ತಗೋಬೇಕು ಅನ್ನೋದನ್ನ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಕೂಡ ಎಂಟ್ರಿ ಆಗ್ಬೋದು ಅನ್ನೋಂಥದ್ದು ಹೇಳ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಲಾಸ್ ಮಾಡಿದ್ರೆ, ಕೇರ್ ತಗೊಂಡಿಲ್ಲ, ನೆಗ್ಲಿಜೆನ್ಸಿ ಮಾಡಿದ್ರು ಅಂತಂದ್ರೆ ಆಬ್ವಿಯಸ್ಲಿ ಓನರ್ಗೆ ನೀವು ಯಾರು ಮೆಕ್ಯಾನಿಕ್ ಕಾಂಪನ್ಸೇಷನ್ ಕೊಡುವಂಥದ್ದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಒಂದು ಡ್ಯೂಟಿ ಆಗಿದೆ. ಮತ್ತೆ ನೆಕ್ಸ್ಟ್ ಡ್ಯೂಟಿ ಯಾವುದಾಗಿದೆ ಅಂತಂದ್ರೆ, ಜಸ್ಟ್ ಹಾಗೆ ಹೋಲ್ಡ್ ಮಾಡಿ. ಓಕೆ, ವೆಲ್, ಇದು ಒಂದು ಡ್ಯೂಟಿ ಆಗಿದೆ. ಎರಡನೇ ಡ್ಯೂಟಿ ಏನಂತ ಇದ್ರೆ, ನಾಟ್ ಟು ಮೇಕ್ ಎನಿ ಅನ್ಅಥರೈಸ್ಡ್ ಯೂಸ್ ಆಫ್ ಗೂಡ್ಸ್. ಅಂತಂದ್ರೆ ಅನಧಿಕೃತ ಬಳಕೆ ಮಾಡಂಗಿಲ್ಲಪ್ಪ, ಅನ್ಅಥರೈಸ್ಡ್ ಯೂಸ್ ಮಾಡಂಗಿಲ್ಲ. ಏನು ಅನ್ಅಥರೈಸ್ಡ್ ಯೂಸ್ ಅಂತಂದ್ರೆ, ನಾನು ಕೊಟ್ಟಿರೋದು ರಿಪೇರಿಗೆ, ಬೈಕ್ ತೊಗೊಂಡು ಅವ್ನು ಓಡಿಸ್ತಾನೆ ಮೆಕ್ಯಾನಿಕ್, ಆ ಥರ ಮಾಡಂಗಿಲ್ಲ. ಅವ್ನು ಡ್ಯೂಟಿ ನಾನು ಏನೋ ಕೊಟ್ಟಿದ್ದೀನಿ ಅಷ್ಟೇ ಮಾಡಬೇಕು, ಅವ್ನು ಅದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ. ಡ್ಯೂಟಿ ನಾಟ್ ಟು ಮಿಕ್ಸ್ ದ ಬೇಲರ್ ಗೂಡ್ಸ್ ವಿತ್ ದ ಓನ್ ಗೂಡ್ಸ್. ಸೆಕ್ಷನ್ಸ್ 155 157 ತನಕ ಏನು ಹೇಳುತ್ತೆ ಅಂತಂದ್ರೆ, ನಾನು ಅವನಿಗೆ ಕೊಟ್ಟಿರುವಂಥ ಗೂಡ್ಸ್ ಏನಿದೆ ನನಗೆ ಅದೇ ಥರ ಡೆಲಿವರಿ ಮಾಡಬೇಕು ಅವನು, ಆಯ್ತಾ? ಆ ಗೂಡ್ಸ್ ಏನಿದೆ ಅದನ್ನ ತಗೊಳ್ದುಕೊಂಡು ಬಂದು ಇನ್ನೊಂದು ಗೂಡ್ಸ್ ಜೊತೆ ಸೇರಿಸಿ, ಅಂತಂದ್ರೆ ನನ್ನ ಬೈಕಲ್ಲಿ ಇರುವಂಥದ್ದು ಬ್ಯಾಟ್ರಿ ಚೇಂಜ್ ಮಾಡೋದು, ಬೇರೆ ಬ್ಯಾಟ್ರಿನ ಫಿಕ್ಸ್ ಮಾಡೋದು, ಬೇರೆ ಇಂಡಿಕೇಟರ್ ಫಿಕ್ಸ್ ಮಾಡೋದು, ಇದೆಲ್ಲ ಮಾಡಂಗಿಲ್ಲ ಅವನು. ನಾನು ಏನು ಕೊಟ್ಟಿದ್ದೀನಿ ನನಗೆ ಅದೇ ರೀತಿ ವಾಪಸ್ಸನ್ನು ಕೊಡಬೇಕು ಅವನು. ಆ ಹಕ್ಕು, ಆ ಕರ್ತವ್ಯ ಅವನಲ್ಲಿ ಇರುತ್ತೆ. ಡ್ಯೂಟಿ ನಾಟ್ ಟು ಸೆಟ್ ಅಪ್ ದ ಅಡ್ವರ್ಸ್ ಟೈಟಲ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಬೇರೆ ಯಾವನೋ ಒಬ್ಬ ಓನರ್ನ, ಥರ್ಡ್ ಪಾರ್ಟಿನ ಆ ಗೂಡ್ಸನ್ನ ಡೆಲಿವರ್ ಮಾಡೋದು ಅಥವಾ ಅವನ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡೋದು ಇಂಥದ್ದು ಯಾವುದು ಮಾಡಂಗಿಲ್ಲ.
ಡ್ಯೂಟಿ ರಿಟರ್ನ್ ಟು ಗೂಡ್ಸ್ ಅಂತಂದ್ರೆ ನನಗೆ ಅದನ್ನ ಅವ್ನು ರಿಟರ್ನ್ ಮಾಡಬೇಕು, ಅದ್ರದ್ದು ಅವನ ಹತ್ರ ಕರ್ತವ್ಯ ಇರುತ್ತೆ. ಸೆಕ್ಷನ್ 161 ಹೇಳುತ್ತೆ ಡ್ಯೂಟಿ ರಿಟರ್ನ್ ಟು ಆಕ್ಸಿಲೇಷನ್ ಆಫ್ ದ ಗೂಡ್ಸ್ ಅಂತ ಇದೆ. ಅಂತಂದ್ರೆ ನನ್ನ ಹತ್ರ ಇರುವಂತಹ ಏನು ನಾನು ಕೊಟ್ಟಿರ್ತೀನಿ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನೋಡಿ ಕೇಳಿ. ಎ ಲೀವ್ಸ್ ಎ ಕೌ ಇನ್ ದ ಕಸ್ಟಡಿ ಆಫ್ ದ ಬಿ ಟು ಟೇಕನ್ ಕೇರ್. ದ ಕೌ ಹ್ಯಾಸ್ ದ ಕಪ್. ಡಿ ಈಸ್ ಬೌಂಡ್ ಟು ಡಿಲಿವರ್ ದ ಕಪ್ ಆಸ್ ವೆಲ್ ಆಸ್ ದ ಕೌ ಟು ಎ. ಅಂತಂದ್ರೆ ನಾನು ಒಂದು ಹಸುನ ಕೊಟ್ಟಿದ್ದೀನಿ ಇಡ್ಕೋ ಅಂತೇಳಿ ಸೆಕ್ಷನ್ 163 ಹೇಳುತ್ತೆ. ಒಂದು ಹಸುನ ಕೊಟ್ಟಿದ್ದೀನಿ ಇಡ್ಕೋ ಅಂತ. ಈಗ ಆ ಹಸು ಮರಿ ಹಾಕಿದೆ, ಓಕೆನಾ. ಈಗ ಹಸು ನಾನು ಕೊಟ್ಟಿರುವಂಥದ್ದು ಹಸು ಅಲ್ವಾ ಅವನಿಗೆ, ಈಗ ಬರೀ ಹಸುನಲ್ಲ, ಅವನು ಹಸು ಜೊತೆ ಮರಿನೂ ಕೊಡಬೇಕು. ಈಗ ಕೇಳಿರ್ತೀರ ನೀವು, ಒಂದಿಷ್ಟು 100 ಹಸುನ ಕೊಟ್ಟಿರ್ತಾರೆ ಸಾಕಕ್ಕೆ ಅಂತೇಳಿ, ಒಬ್ಬ ಓನರ್ ಯಾರೋ ಕೊಟ್ಟು ಹೇಳಿರ್ತಾನೆ ಇದನ್ನು ಸಾಕಿರು ಇಂತಿಷ್ಟು ನಿನಗೆ ಏನು ಕೊಡ್ಬೇಕು ನಾ ಕೊಟ್ಟಿರ್ತೀನಿ ಅಂತ. ಬಟ್ ಹಂಗಂತೇಳಿ ಇವ್ನು ರಿಯಲ್ ಓನರ್ ಅಲ್ಲ, ಹಸು ಕಾಯ್. ಇವ್ನು 100ರಿಂದ 120 ಆಗಿರುತ್ತೆ ಮರಿಗಿರಿ ಎಲ್ಲ ಸೇರಿಸಿ. ಇವನು ವಾಪಸ್ ಕೊಡಬೇಕಾದ್ರೆ ಕೇಳಿದಾಗ 100 ಅಲ್ಲ 120 ಕೊಡಬೇಕು, ಅಷ್ಟೇ ಮ್ಯಾಟ್ರ್ ಇದು, ಓಕೆನಾ. ಸೊ ಅದು ಸೆಕ್ಷನ್ 163 ಹೇಳುತ್ತೆ. ಪಕ್ಕದಲ್ಲಿ ಏನು ನಾನು ಸೆಕ್ಷನ್ಗಳು ಮೆನ್ಷನ್ ಮಾಡಿದ್ದೀನಿ, ಯಾರ್ಯಾರು ಡೀಪಾಗಿ ಓದ್ಬೇಕು ಅನ್ಕೊಂಡಿದ್ದೀರಾ ಆ ಸೆಕ್ಷನ್ಗಳನ್ನ ಬೇರೆ ಆಗಿ ಸಮೇತ ತೆಗೆದ್ಬಿಟ್ಟು ಓದಕ್ಕೆ ಟ್ರೈ ಮಾಡಿ. ಪಕ್ಕದಲ್ಲೇ ಇದೆ ಸೆಕ್ಷನ್ಸ್ಗಳನ್ನ, ಅದಕ್ಕೆ ಮೆನ್ಷನ್ ಮಾಡಿದ್ದೀನಿ. ಬಟ್ ಒಂದು 10 ಮಾರ್ಕ್ಸಿಗೆ ಏನಾದರೂ ಕೇಳಿದರೆ ಈ ಸೆಕ್ಷನ್ಗಳನ್ನ ನಾನು ಹೇಳಿದ ಎಕ್ಸ್ಪ್ಲನೇಷನ್ ಹಾಕಿದ್ರೆ ದಟ್ಸ್ ಎನಫ್, ಆಯ್ತಾ. ಬಟ್ ಎನಿ ಹೌ ಬೇರೆ ಆ್ಯಕ್ಟಲ್ಲಿ ಡೀಪ್ ನಾಲೆಜ್ ಬೇಕು ಅಂತಂತಂದರೆ ಒನ್ಸ್ ಅಗೇನ್ ಬೇರೆ ಆ್ಯಕ್ಟನ್ನು ಡೌನ್ಲೋಡ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಇಂಟರ್ನೆಟಲ್ಲಿ ಸಿಗುತ್ತೆ. ಬೇರೆ ಆ್ಯಕ್ಟ್ ಏನು ಸಮಸ್ಯೆ ಇಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ಫಸ್ಟ್ ವೆಬ್ಸೈಟ್ ಓಪನ್ ಆಗುವಂಥ PDF-ನೇ ಡೌನ್ಲೋಡ್ ಮಾಡಿ ಇಲ್ಲಿರೋ ಕೊಟ್ಟಿರುವಂಥ ಸೆಕ್ಷನ್ನ ನೋಡಿಬಿಟ್ಟು ಕಲಿತಾ ಹೋಗಿ. ಇನ್ನೊಂದು ಆಫ್ ಸಿಲೆಬಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ಫೈಂಡರ್ ಆಫ್ ದ ಗೂಡ್ಸ್ ಅಂತ. ಸಮ್ ಟೈಮ್ಸ್ ಮೇ ಬಿ 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ಫೈಂಡರ್ ಆಫ್ ದ ಗೂಡ್ಸ್ ಅನ್ನೋವಂಥ ಕಾನ್ಸೆಪ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲೇ ನಾವು ಕವರ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳ್ತಾ ಇರೋದು ಬೇಲರು ಮತ್ತು ಬೇಲಿ ಇವರಿಬ್ಬರದ್ದು ಕೂಡ ರೈಟ್ಸ್ ಡ್ಯೂಟೀಸ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್, ದಯವಿಟ್ಟು ಓದ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.